ಬಿಸಿ ಬಿಸಿಯಾಗಿ ಸಾಫ್ಟ್ ಅಂಡ್ ಸ್ಪಾಂಜಿ ಇಡ್ಲಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಸಾಂಬಾರ್ ಹಚ್ಕೊಂಡು ತಿಂತಿದ್ರೆ ಮಜ್ವಾಗಿರುತ್ತೆ ಅಲ್ವಾ. ನೀವು ಮಾಡ್ತಿರೋ ಇಡ್ಲಿ ಸಾಫ್ಟ್ ಆಗಿಲ್ವಾ? ಹಾಗಿದ್ರೆ ನಾನು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿ ಸಾಫ್ಟ್ ಆಗಿ ಇಡ್ಲಿ ಮಾಡಿ. 1 ಲೋಟ ಉದ್ದಿನ ಕಾಳು ಹಾಕ್ಬಿಟ್ಟು ಅದ್ರ ತುಂಬಾ ನೀರು ಹಾಕ್ಬಿಟ್ಟು 8 to 10 ಅವರ್ಸ್ ನೆನೆಸಿಟ್ಬಿಡಿ. 8 to 10 ಅವರ್ಸ್ ಆದ್ಮೇಲೆ ಕಾಳು ಚೆನ್ನಾಗಿ ನೆಂದಿರುತ್ತೆ. ಈಗ ಇದಕ್ಕೆ ಕಡಲೆಪುರಿ ನೆನೆಸ್ಬಿಟ್ಟು ಹಾಕಿದ್ರೆ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೆಂದಿರೋ ಕಡಲೆಪುರಿನ ನಾವು ಉದ್ದಿನ ಕಾಳಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈಗ ಇಡ್ಲಿ ರವನ ನಾನು ತಗೋತಾ ಇದ್ದೀನಿ. 2 ಕಪ್ ಅಷ್ಟು ಇಡ್ಲಿ ರವನ ನಾವು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ ಬಿಡೋಣ. 10 ನಿಮಿಷ ಆದ್ಮೇಲೆ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾವು ಉದ್ದಿನ ಕಾಳು ಹಿಟ್ಟಿಗೆ ಹಾಕೊಳ್ತಾ ಬರೋಣ. 8 to 10 ಅವರ್ಸ್ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಉಕ್ಕಿರುತ್ತೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ಹಿಟ್ಟಂತೂ ರೆಡಿ ಆಗೋಯ್ತು. ಈಗ ಇಡ್ಲಿ ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ಇದನ್ನ ಬೇಯಿಸಿದ್ರೆ ನಮ್ಮ ಬಿಸಿ ಬಿಸಿ ಇಡ್ಲಿ ರೆಡಿ ಆಗೋಗುತ್ತೆ. ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿ ನಮ್ಮ ಇಡ್ಲಿ ಅಂತೂ ರೆಡಿ ಆಗೋಯ್ತು. ನೀವು ಕಡಲೆಪುರಿ ಹಾಕಿ ಟ್ರೈ ಮಾಡಿ, ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.